ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಧನುಷ್ ಒಟ್ಟಿಗೆ ಇರ್ತಾರೆ ಎನ್ನುವಂಥ ಚರ್ಚೆ ಬಾಲಿವುಡ್ನಲ್ಲಿ ಜೋರಾಗಿದೆ. ತಲೈವ ಅಭಿಮಾನಿ ಆಗಿರುವಂಥ ಧನುಷ್ ಅವರು ಅವರ ಮಗಳನ್ನ ಮದುವೆ ಆಗಿದ್ರು. ಕಳೆದ ವರ್ಷ ಡಿವೋರ್ಸ್ ಕೂಡ ಆಗಿದೆ. ಆದರೆ ಇದೀಗ ತಲೈವ ಮತ್ತು ಧನುಷ್ ಅವರು ಒಂದಾಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ನಿಜಕ್ಕೂ ಒಂದಾಗ್ತಾರಾ? ಈ ಕಂಪ್ಲೀಟ್ ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಕಮಲ್ ಹಾಸನ್ಗಾಗಿ ಇದೀಗ ಮಾಜಿ ಮಾವ ಮಾಜಿ ಅಳಿಯ ಒಟ್ಟಿಗೆ ಸೇರ್ತಾರೆ ಅನ್ನುವಂಥ ಊಹಾಪೋಹ ಶುರುವಾಗಿದೆ. ಅಂದಹಾಗೆ ರಜನಿಕಾಂತ್ ನಟನೆಯ ಮುಂದಿನ ಚಿತ್ರಕ್ಕೆ ಧನುಷ್ ಆಕ್ಷನ್ ಕಟ್ ಹೇಳ್ತಾರೆ ಅನ್ನುವಂಥ ಗುಸುಗುಸು ಶುರುವಾಗಿದೆ. ಕೂಲಿ ಬಳಿಕ ರಜನಿಕಾಂತ್ ಜೈಲರ್ 2 ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ. ಬಳಿಕ ತಮ್ಮ 173ನೇ ಸಿನಿಮಾದಲ್ಲಿ ನಟಿಸಬೇಕಿದೆ. ಕಮಲ್ ಹಾಸನ್ ನಿರ್ಮಾಣದಲ್ಲಿ ತಲೈವ 173ನೇ ಸಿನಿಮಾ ವಾರದ ಹಿಂದೆ ಘೋಷಣೆಯಾಗಿತ್ತು. ಸುಂದರ್ ಸಿ ಚಿತ್ರಕ್ಕೆ ಸಾರಥ್ಯ ವಹಿಸಿದ್ರು. ಆದರೆ ಇತ್ತೀಚೆಗೆ ಅವರು ಸಿನಿಮಾದಿಂದ ಹೊರ ನಡೆದಿದ್ದಾರೆ. ಈ ಬಗ್ಗೆ ಸುದೀರ್ಘ ಪತ್ರವನ್ನ ಬರೆದಿದ್ರು. ಕೆಲ ಭಿನ್ನಾಭಿಪ್ರಾಯಗಳಿಂದ ಈ ಪ್ರಾಜೆಕ್ಟ್ನಿಂದ ಹೊರ ಬಂದಿದ್ದಾಗಿ ಹೇಳಿದ್ರು. ಕಮಲ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ರು. ಕಮಲ್ ಹಾಸನ್ ಮಾತನಾಡಿ, ಸುಂದರ್ ಸಿ ಈಗಾಗಲೇ ತಮ್ಮ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಹೌದು, ಅವರೊಟ್ಟಿಗೆ ಯಾವುದೇ ಸಿನಿಮಾ ಮಾಡ್ತಾ ಇಲ್ಲ. ನಾನು ನಿರ್ಮಾಪಕ, ಆದ್ರಿಂದ ನನ್ನ ಸ್ಟಾರ್ ಅವರನ್ನ ತೃಪ್ತಿಪಡಿಸುವ ಚಿತ್ರವನ್ನ ಮಾಡ್ತೀನಿ. ಅದು ಅವರನ್ನ ತೃಪ್ತಿಪಡಿಸೋರಿಗೆ ನಾವು ಸ್ಕ್ರಿಪ್ಟ್ಗಳನ್ನ ಕೇಳುತ್ತಲೇ ಇರ್ತೇವೆ. ನಾವಿಬ್ರು ಒಟ್ಟಿಗೆ ನಟಿಸುವ ಚಿತ್ರಕ್ಕಾಗಿ ಇನ್ನೊಂದು ಕಥೆಯನ್ನ ಹುಡುಕ್ತಾ ಇದ್ದೇವೆ ಎಂದಿದ್ರು. ತಲೈವ 173ನೇ ಚಿತ್ರದಿಂದ ಸುಂದರ್ ಸಿ ಹೊರ ಬಂದಿದ್ದಾರೆ. ಹಾಗಾಗಿ ಕಮಲ್ ನಿರ್ಮಾಣದಲ್ಲಿ ಆ ಚಿತ್ರವನ್ನ ಯಾರು ನಿರ್ಮಾಣ ಮಾಡ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಮಲ್ ಹಾಸನ್ ನಿರ್ಮಾಣದ ಚಿತ್ರದಲ್ಲಿ ನಟಿಸೋಕೆ ಸೂಪರ್ ಸ್ಟಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬೇರೆ ನಿರ್ದೇಶಕರು ಕತೆ ಹೇಳಿ ಒಪ್ಪಿಸಬೇಕಿದೆ. ಕಾರ್ತಿಕ್ ಸುಬ್ಬರಾಜ್ ಹೆಸರು ಕೇಳಿ ಬರ್ತಾ ಇದೆ. ಈ ನಡುವೆ ಧನುಷ್ ಹೆಸರು ಚಾಲ್ತಿಗೆ ಬಂದಿದೆ. ನಟನಾಗಿ 50 ಸಿನಿಮಾಗಳನ್ನ ಪೂರೈಸಿರುವ ಧನುಷ್ ನಿರ್ಮಾಪಕ ಹಾಗೂ ನಿರ್ದೇಶಕರಾಗಿಯೂ ಗುರುತಿಸಿಕೊಂಡಿದ್ದಾರೆ. ಪಾಂಡಿ ಚಿತ್ರದ ಮೂಲಕ ಡೈರೆಕ್ಟರ್ ಕ್ಯಾಪ್ ತೊಟ್ಟಿದ್ರು. ಇದೇ ಚಿತ್ರ ಕನ್ನಡದಲ್ಲಿ ಅಂಬೆ ನಿಂಗ್ ವಯಸ್ಸಾಯ್ತೋ ಹೆಸರಿನಲ್ಲಿ ರಿಮೇಕ್ ಆಗಿತ್ತು. ಬಳಿಕ ರಾಯನ್ ಚಿತ್ರ ನಿರ್ದೇಶಿಸಿ ನಟಿಸಿ ಧನುಷ್ ಕಮಲ್ ಮಾಡಿದ್ರು. ನಿಲವುಕ್ಕು ಎನ್ಮೇಲ್ ಎನ್ನಡಿ ಕೊಂಬಂ ಎಂಬ ಮತ್ತೊಂದು ಹೊಸಬರ ಚಿತ್ರ ನಿರ್ದೇಶಿಸಿ ಬಳಿಕ ಇಡ್ಲಿ ಕಡೆ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ರು. ಇತ್ತೀಚೆಗೆ ಬಂದ ಆ ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಇಡ್ಲಿ ಕಡೆ ಬಳಿಕ ತಲೈವ 173ನೇ ಚಿತ್ರವನ್ನ ಧನುಷ್ ನಿರ್ದೇಶನ ಮಾಡ್ತಾರೆ. ತೆರೆ ಮರೆಯಲ್ಲಿ ಅದಕ್ಕಾಗಿ ಕಸರತ್ತು ಶುರುವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಹೇಳಿ ಕೇಳಿ ರಜನಿಕಾಂತ್ ಅಭಿಮಾನಿ ಧನುಷ್ ತಮ್ಮ ನೆಚ್ಚಿನ ನಟನನ್ನ ತೆರೆ ಮೇಲೆ ಅದ್ಭುತವಾಗಿ ತೋರಿಸೋ ಪ್ರಯತ್ನ ಮಾಡ್ತಾರೆ. ಪ್ರೇಕ್ಷಕರಿಗೆ ಅದಕ್ಕಿಂತ ಏನ್ ಬೇಕು ಹೇಳಿ? ರಜನಿಕಾಂತ್ ಶೀಘ್ರದಲ್ಲೇ ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳುವ ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿ ಬೇಗನೆ ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸುವ ಮನಸ್ಸು ಮಾಡಿದ್ದಾರೆ. ಹಾಗಾಗಿ ಒಂದರ ಹಿಂದೆ ಒಂದು ಸಿನಿಮಾ ಒಪ್ಕೊಳ್ತಾರೆ. ಒಂದು ಸಿನಿಮಾ ಬಿಡುಗಡೆಗೂ ಮುನ್ನ ಮತ್ತೊಂದು ಸಿನಿಮಾ ಲೈನ್ ಅಪ್ ಮಾಡ್ಕೊಳ್ತಾ ಇದ್ದಾರೆ.